ಸ್ನೇಹಿತರೆ, ಇವತ್ತು ರೇಣುಸ್ ಕಿಚನ್ನಾಗ ಹೆಸರುಬೇಳೆ ಪಚಡಿ ರೆಡಿ ಆಗತೈತಿ. ಇದು ಹೆಲ್ತಿಗೆ ಭಾಳ ಚಲೋ. ಇದ್ರೊಳಗೆ ನಾವು ಯಾವುದೇ ರೀತಿ ಆಯಿಲ್ ಅದು ಏನು ಯೂಸ್ ಮಾಡಂಗಿಲ್ಲ. ಹೆಲ್ತಿಗೂ ಭಾಳ ಚಲೋ. ಹಾಗಂದ್ರೆ ಬರ್ರಿ ನೋಡ್ಕೊಳ್ಳೋಣ ಹ್ಯಾಂಗೆ ಮಾಡೋದು ಅಂತ ಹೇಳಿ. ಇಲ್ಲಿ ಕೋಸಂಬರಿ ಮಾಡೋಕ್ಕಲ್ಲ ಒಂದು 50 ಗ್ರಾಮ್ನಷ್ಟು ಹೆಸರುಬೇಳೆ ತೊಗೊಂಡಿನಿ, ಒಂದು 50 ಗ್ರಾಮ್ನಷ್ಟು ಕಡಲೆಬೇಳೆ ತೊಗೊಂಡಿನಿ. ಈ ಕಡಲೆಬೇಳೆ ಮನೆಯೊಳಗೆ ಒಡಿಸಿದ್ವು. ಇವು ಪಾಲಿಶ್ ಇಲ್ಲ, ನೋಡ್ಬೋದು ನೀವು. ಒಟ್ಟು ಶೈನಿಂಗ್ ಇಲ್ಲ, ಏನಿಲ್ಲ. ಯಾಕಂದ್ರೆ ಮನೆಯೊಳಗೂ ಒಡಿಸಿದ್ವು. ಇವು ಹೆಲ್ತಿಗೂ ಭಾಳ ಚಲೋ. ಈಗ ಇವು ಎರಡನ್ನೂ ಸೇರಿ ನಾನು ಒಂದು ಡಬ್ರಿ ಒಳಗೆ ನೆನೆಯಾಕಿಡ್ತೀನಿ. ಈ ಕಡಲೆಬೇಳೆನೂ ತೊಗೊಂಡಿನಿ, ಹೆಸರುಬೇಳೆನೂ ತೊಗೊಂಡಿನಿ. ಈಗ ಇದಕ್ಕೆ ನೀರು ಹಾಕಿ ನಾನು ಒಂದು ಅರ್ಧ ತಾಸು, ಮಿನಿಮಮ್ ಅಂದ್ರೆ ಒಂದು ಅರ್ಧ ತಾಸು ನೆನಿತಾವೆ. ಅಂದರೂ ಒಂದು ಅರ್ಧ ತಾಸ್ಗಿಂತಲೂ ಒಂದು ತಾಸು ನೆನೆದ್ರೆ ಭಾಳ ಚಲೋ ಟೇಸ್ಟಾಗಿ ಬರ್ತಾವೆ ಮತ್ತು ಫುಲ್ ಒಳಗಡೆ ತನಕ ನೆಂದಿರ್ತಾವೆ. ಈಗ ಇವನ್ನ ಒಂದು ತಾಸು ನೆನೆಯಾಕಿಡ್ತೀನಿ, ರೆಸ್ಟ್ ಮಾಡೋಕೆ ಬಿಡೋಣ. ಇಲ್ಲೇ ಹೆಸರುಬೇಳೆ ಪಚಡಿ ಮಾಡೋಕ್ಕಲ್ಲ ನಾನು ಇಲ್ಲಿ ಮೊದಲಿಗೆ 2 ದೊಡ್ಡ ಸೌತೆಕಾಯಿ ತೊಗೊಂಡಿನಿ. ಆ ಸೌತೆಕಾಯಿನ ಹೆರ್ಮುಳೊಳಗೆ ಈಗ ಕರೆಕ್ಟಾಗಿ ತುರ್ಕೊಳಕತ್ತೀನಿ. ಈ ಟೈಪ್ ತುರಿಯೋದ್ರಿಂದ ಎಳೆ ಎಳೆಯಾಗಿ ಸೂಸ್ಲಾಗಿ ಸೌತೆಕಾಯಿ ಮಸ್ತ್ ಬರ್ತೈತಿ. ಅದಕ್ಕೆ ಈಗ ಇದನ್ನು ತುರ್ಕೊಳತ್ತೀನಿ. ಊಟದೊಳಗೆಲ್ಲ ಈ ಟೈಪ್ ಪಚಡಿ ಇದ್ರೆ ಇನ್ನೊಂದೆರಡು ತುತ್ತು ಊಟ ಜಾಸ್ತಿನ ಹೊಕ್ಕೈತಿ. ಅದಕ್ಕೆ ಊಟದೊಳಗೆ ಪಚಡಿ ಮಾಡ್ಕೊಂಡು ತಿಂದರೆ ಹೆಲ್ತಿಗೂ ಭಾಳ ಚಲೋ. ಇಲ್ಲಿಗೆ ನಾನು ಒಂದು ತಾಸು ಆತು ನೆನೆಯಾಕಿಟ್ಟು ಹೆಸರುಬೇಳೆ ಮತ್ತು ಕಡಲೆಬೇಳೆನ ಇಲ್ಲಿ ನೀವು ನೋಡ್ಬೋದು ಎಷ್ಟು ಕರೆಕ್ಟಾಗಿ ಕಡಲೆಬೇಳೆ ಮತ್ತು ಹೆಸರುಬೇಳೆ ಎರಡೂ ನೆಂದಾವು. ಈಗಿಲ್ಲ ಒಂದು ಬೋಲ್ ತೊಗೊಂಡಿನಿ. ಆ ಬೋಲ್ ಒಳಗೆ ಬೇಳೆ ಎರಡನ್ನೂ ಮೊದಲಿಗೆ ತಕ್ಕೊಳತ್ತೀನಿ. ಮೊದಲೇ ಏನು ತುರಿದಿಟ್ಕೊಂಡಿದ್ದೆಲ್ಲ ಆ ತುರಿದಿಟ್ಕೊಂಡಂಥ ಸೌತೆಕಾಯಿನ ಹಾಕಾಕತ್ತೀನಿ. ಸೌತೆಕಾಯಿ ತುರಿಯೋಬೇಕಾದ್ರಲ್ಲ ಟೇಸ್ಟ್ ಮಾಡಿ ತುರಿರಿ. ಎದಕ್ಕಂದ್ರೆ ಸೌತೆಕಾಯಿ ಒಳಗೆ ಕೆಲವೊಂದು ಸೌತೆಕಾಯಿ ವಿಷಾನೂ ಇರ್ತಾವೆ. ಸೌತೆಕಾಯಿ ವಿಷ ಇತ್ತಂದ್ರೆ ಏನಾಗ್ತೈತಿ, ಅದು ತುರಿದು ಪಚಡಿಗೆ ಹಾಕಿಬಿಟ್ರಿ ಅಂದರೆ ಪಚಡಿನೂ ಎಲ್ಲ ವಿಷ ಆಗಿಬಿಡ್ತೈತಿ, ವೇಸ್ಟ್ ಆಗಿಬಿಡ್ತೈತಿ, ಅದು ತಿನ್ನೋಕ್ಕಾಗಂಗಿಲ್ಲ. ಅದಕ್ಕೆ ಮೊದಲು ನೀವು ಸೌತೆಕಾಯಿ ಯೂಸ್ ಮಾಡೋಕ್ಕಿಂತ ಮುಂಚೆನೇ ಟೇಸ್ಟ್ ಮಾಡಿ ತುರಿರಿ. ಇಲ್ಲೇ ಒಂದು ದೊಡ್ಡ ಉಳ್ಳಾಗಡ್ಡಿನ ಉದ್ದುದ್ದಾಗಿ ಹೆಚ್ಚಿ ಇಟ್ಕೊಂಡಿನಿ. ಈ ಟೈಪ್ ಉದ್ದುದ್ದಾಗಿ ಹೆಚ್ಚಿ ಹಾಕೋದ್ರಿಂದ ಪಚಡಿ ಒಳಗೆ ನೋಡಾಕೂ ಚಂದ ಕಾಣಿಸ್ತಾವೆ ಮತ್ತು ತಿನ್ನಾಕೂ ಮಸ್ತ್ ಅನ್ನಿಸ್ತಾವೆ. ಈಗ ಒಂದು ಅರ್ಧ ಬಟ್ಲ ಹಸಿ ಕೊಬ್ಬರಿನ ಸಣ್ಣದಾಗಿ ತುರಿದಿಟ್ಕೊಂಡಿನಿ ನಾನು. ಈ ಟೈಪ್ ತುರಿದು ಹಾಕೋದ್ರಿಂದ ಪಚಡಿನೂ ಟೇಸ್ಟ್ ಆಕ್ಕೈತಿ. ಇಲ್ಲ ಒಂದು ದೊಡ್ಡ ಟಮಾಟಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ, ಟಮಾಟಿನೂ ಹಾಕಾಕತ್ತೀನಿ. ಇಲ್ಲಿ ನೀವು ನೋಡ್ಬೋದು ಎಲ್ಲ ಹಸಿ ತರಕಾರಿನ ಯೂಸ್ ಮಾಡಾಕತ್ತೀವಿ, ಯಾವುದು ಆಯಿಲ್ ಅದು ಯೂಸ್ ಮಾಡಿಲ್ಲ ನಾವು. ಅದಕ್ಕೆ ಇದು ಹೆಲ್ತಿಗೆ ಭಾಳ ಚಲೋ. ಇದು ನೀವು ಕುಕ್ ವಿತೌಟ್ ಫೈರ್ ರೆಸಿಪಿ ಅಂತಾದ್ರೂ ಹೇಳ್ಬೋದು. ಭಾಳಷ್ಟು ಟೈಮ್ ಕೇಳ್ತಿದ್ದಲ್ಲ ಕುಕ್ ವಿತೌಟ್ ಫೈರ್ ಏನು ಮಾಡ್ಬೇಕಂತೇಳಿ. ಈ ರೆಸಿಪಿ ಹೇಳಿ ಮಾಡಿಸಿದ ರೆಸಿಪಿ ಕುಕ್ ವಿತೌಟ್ ಫೈರ್ಗೆ. ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ, ಕೊತ್ತಂಬರಿನೂ ಹಾಕಾಕತ್ತೀನಿ ಸಣ್ಣದಾಗಿ. ಇಲ್ಲಿ 2 ಹಸಿಮೆಣ್ಸಿನ್ಕಾಯಿನ ಜಜ್ಜಿಟ್ಕೊಂಡಿನಿ, ಅದನ್ನು ಹಾಕಾಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ರುಚಿಗೆ ತಕ್ಕಷ್ಟು ಅಂದ್ರೆ ನಾನು 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಈಗ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲೆಲ್ಲ ಹಸಿ ತರಕಾರಿನ ಯೂಸ್ ಮಾಡೈತಲ್ಲ ಮಿಕ್ಸ್ ಮಾಡಾಕತ್ತೈತಿ. ಎಷ್ಟು ಘಮ ಘಮ ಪರಿಮಳ ಬರತೈತಿ. ನೋಡಾಕೂ ಎಷ್ಟು ಮಸ್ತ್ ಅನ್ಸಾತೈತಿ. ನೋಡಾಕಷ್ಟೇ ಅಲ್ಲ, ತಿನ್ನಾಕೂ ಮಸ್ತ್ ಆಗಿರ್ತೈತಿ. ಇಲ್ಲಿ ನೀವು ನೋಡ್ಬೋದು. ಈಗ ಪಚಡಿ ಹೆಂಗೆ ಮಾಡೋದಂತ ನೋಡ್ಕೊಂಡ್ರಲ್ಲ, ಇಲ್ಲಿ ನೋಡ್ರಿ ಎಷ್ಟು ಚಲೋ ಮಸ್ತ್ ಬಂದೈತಿ. ಇದ್ರೊಳಗೆ ಯಾವುದೇ ರೀತಿ ಆಯಿಲ್ ಯೂಸ್ ಮಾಡಂಗಿಲ್ಲ ಮತ್ತು ಎಲ್ಲ ಹಸಿ ತರಕಾರಿನ ಯೂಸ್ ಮಾಡ್ತೀವಿ. ವಿತೌಟ್ ಫೈರ್ ಫುಡ್ ಅಂತಾದರೂ ಇದನ್ನ ನೀವು ಹೇಳ್ಬೋದು ನೋಡ್ರಿ. ಟೇಸ್ಟ್ ಮಾಡೋಣ. ಇದು ಅನ್ನದ ಜೊತೆಗೆ, ರೊಟ್ಟಿ ಜೊತೆಗೆ ಮತ್ತು ಹಂಗೆ ತಿನ್ನಾಕೂ ಮಸ್ತ್ ಟೇಸ್ಟ್ ಆಗಿರ್ತೈತಿ. ವಾವ್, ಮಸ್ತ್ ಟೇಸ್ಟ್, ಸಖತ್ ಟೇಸ್ಟ್ ಬಂದಿತ್ತು ನೋಡ್ರಿ. ನೀವು ಒನ್ ಟೈಮ್ ಈ ರೆಸಿಪಿ ಖಂಡಿತವಾಗಿ ಟ್ರೈ ಮಾಡಿರಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತೈತಿ. ನೀವು ಈಸಿಯಾಗಿ ನನ್ನ ವಿಡಿಯೋಸನ್ನು ನೋಡ್ಕೋಬೋದು. ಧನ್ಯವಾದಗಳು.